ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ. ನಾನು ಮಸ್ತ್ ಅದೀನಿ ನೋಡ್ರಿ. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಾನು ವ್ಲಾಗ್ಸನ್ನು ಸ್ಟಾರ್ಟ್ ಮಾಡೀನಿ. ಅದಕ್ಕಾಗಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಅಂಥೇಳಿ ಈವ್ನಿಂಗ್ ಡಿನ್ನರ್ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ನೋಡ್ತಿರ್ಬೋದು, ಇವಾಗ ಈವ್ನಿಂಗ್ 7:11 ಆಗೈತಿ. ಈಗಿಂದ ನಾನು ಅಡುಗೆ ಶುರು ಮಾಡಿದ್ರೆ 8:30 ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗಿತೈತಿ. ಆವಾಗ ನಾವು ಬೇಗ ಊಟ ಮಾಡಿ ಉಳಿದಿರೋಂಥ ಕೆಲಸನ ಮಾಡ್ಕೋಬೋದು ಅಥವಾ ಮಕ್ಳಿಗೆ ಓದಿಸ್ಬೋದು. ನಾನು ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಯ್ತು ಈ ಚಾನಲ್ ಒಳಗೆ ವ್ಲಾಗ್ಸ್ ಹಾಕೇ ಇಲ್ಲ. ನನ್ನ ರುಟೀನನ್ನು ತೋರಿಸೇ ಇಲ್ಲ ನಿಮ್ಗೆ. ಸಾಕಷ್ಟು ಜನ ಮೆಸೇಜ್ ಮಾಡ್ತಿದ್ರಿ, ನೀವು ವಿಡಿಯೋ ಹಾಕ್ರಿ, ವ್ಲಾಗ್ಸ್ ಹಾಕ್ರಿ, ನಮ್ಗೆ ನಿಮ್ಮ ವ್ಲಾಗ್ಸನ್ನು ನೋಡೋಕೆ ಭಾಳ ಇಷ್ಟ ಆಗ್ತೈತಿ ಅಂತ. ದಯವಿಟ್ಟು ಅವರೆಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ. ಭಾಳ ವರ್ಷ ಆಯಿತು ನಾನು ವ್ಲಾಗ್ಸೇ ಹಾಕಿಲ್ಲ. ಒಂದು 2 ವರ್ಷ ಆಯಿತು ಆಲ್ಮೋಸ್ಟು. ನನ್ನ ಮಗಳು ಹುಟ್ಟಿದಾಗಿಂದ ನಾನು ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ, ಅಲ್ಲಿಂದ ಸ್ಟಾಪ್ ಮಾಡಿದ್ದೆ. ಈಗ ಮತ್ತೆ ನನ್ನ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು ಅಂತ ಅನ್ನಿಸ್ತು. ಯಾಕಂದ್ರೆ ನನ್ನ ಮಗಳು ದೊಡ್ಡವಳಾಗಿದ್ದಾಳೆ, ಸ್ವಲ್ಪ 2 ವರ್ಷದವಳಾದ್ಲು. ಇಷ್ಟು ದಿನ ಚಿಕ್ಕವಳಿದ್ಲು, ಆಗ್ತಿರ್ಲಿಲ್ಲ. ನನಗೆ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು. ಕುಕ್ಕಿಂಗ್ ಚಾನಲ್ಲು ಮೇಂಟೈನ್ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಇಲ್ಲಿ ಅಷ್ಟು ಆ್ಯಕ್ಟಿವ್ ಇರಲಿಲ್ಲ. ಆಮೇಲೆ ಇನ್ಸ್ಟಾಗ್ರಾಮ್ ಕೂಡ ಸಾಕಷ್ಟು ಜನ ಪಾಪ ನಂಗೆ ಮೆಸೇಜ್ ಹಾಕ್ತಿದ್ರಿ, ನಿಮ್ಮ ವ್ಲಾಗ್ಸ್ ಚಾನಲಲ್ಲಿ ವಿಡಿಯೋ ಹಾಕ್ರಿ, ವಾರಕ್ಕೆ ಒಂದಾದರೂ ಹಾಕ್ರಿ ಸಾಕು ಅಂತ ಕೇಳ್ತಿದ್ರಿ. ನನಗಾಗಿರಲಿಲ್ಲ, ಅಷ್ಟು ನಾನು ಫ್ರೀ ಇರಲಿಲ್ಲ. ಯಾಕಂದ್ರೆ ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ರುಟೀನ್ ಲೈಫನ್ನು ತೋರಿಸೋದಾಗಲಿ ಅಪ್ಡೇಟ್ಸ್ ಕೊಡೋದಾಗಲಿ ಭಾಳ ಕಷ್ಟ ಆಯ್ತು. ಇವಾಗೇನೋ ಪರವಾಗಿಲ್ಲ, ಮಕ್ಕಳೆಲ್ಲ ದೊಡ್ಡವರಾದರೂ ಮಾಡ್ಬೋದು ಫ್ರೀಯಾಗಿ ಅಂತ ಅನ್ನಿಸ್ತು. ಹಂಗಾಗಿ ಮತ್ತೆ ಶುರು ಮಾಡ್ಕೊಂಡೀನಿ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನಲ್ ಮೇಲೆ ಇರಲಿ. ತನು ಸ್ವಯಂ ಅಡುಗೆ ಕುಕ್ಕಿಂಗ್ ಚಾನಲ್ಗೆ ಹೆಂಗೆ ನೀವು ಸಪೋರ್ಟ್ ಮಾಡಾಕತ್ತೀರ, ಇದಕ್ಕೂ ಹಾಗೆ ಸಪೋರ್ಟ್ ಮಾಡ್ತೀರಿ ಅಂದ್ಕೊಂಡಿನಿ. ಯಾರ್ಯಾರು ಎಲ್ಲಿಂದ ಈ ವಿಡಿಯೋ ನೋಡಾಕತ್ತೀರಿ ಅನ್ನೋದು ಕಾಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡ್ರಿ ನೀವು. ಅಂದರೆ ನನಗೂ ಗೊತ್ತಾಗೈತಿ ನೀವು ಎಲ್ಲಿಂದ ನೋಡಾಕತ್ತೀರಿ, ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಇನ್ನೂ ಆ್ಯಕ್ಟಿವ್ ಇದ್ದಾರಾ ಇಲ್ಲ, ಅಂದರೆ ನೋಟಿಫಿಕೇಷನ್ಸ್ ಆನ್ ಮಾಡಿ ಇಟ್ಕೊಂಡಾರ ಇಲ್ಲ ಅಂತ ಗೊತ್ತಾಕೈತಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನನ್ನ ರುಟೀನ್ ವಿಡಿಯೋಸ್, ಇನ್ಫಾರ್ಮೇಟಿವ್ ವಿಡಿಯೋಸ್ಗಳೊಂದಿಗೆ ನಿಮಗೆ ಬರ್ತೈತಿ. ಇನ್ಮೇಲೆ ಆದಷ್ಟು ವಿಡಿಯೋಸ್ ಮಾಡಿ ಹಾಕೋಕೆ ಟ್ರೈ ಮಾಡ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಎಲ್ಲ ನನ್ನ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡ್ರಿ. ಆಮೇಲೆ ನಿಮಗೇನೇ ಯಾರಿಗೆ ಹೈ ಮಾಡೋದಿದ್ರು, ಯಾರಾದರೂ ವಿಶ್ ಮಾಡೋದಿದ್ರೆ ಅದನ್ನು ಕೂಡ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ. ಅವ್ರಿಗೆಲ್ಲರಿಗೂ ನಾನು ವಿಶ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡಾಕತ್ತಿರೋದ್ರಿಂದ ಇಷ್ಟೆಲ್ಲ ಇಂಟ್ರಡಕ್ಷನ್ ಕೊಡಬೇಕಾಯ್ತು. ಸೊ ಪರವಾಗಿಲ್ಲ. ನಾನು ಈಗ ಈವ್ನಿಂಗ್ ಅಡುಗೆ ಮಾಡಾಕ್ತೀನಿ. 7:30 ಸ್ಟಾರ್ಟ್ ಮಾಡ್ತೀನಿ ಅಡುಗೆ. ಈಗಿಂದನೇ ಸ್ಟಾರ್ಟ್ ಮಾಡಿದ್ರೆ 8:30 ಅಷ್ಟೊತ್ತಿಗೆ ಎಲ್ಲ ರಾತ್ರಿ ಅಡುಗೆ ಎಲ್ಲ ಕಂಪ್ಲೀಟ್ ಆಗ್ತೈತಿ. ನಾನಿಲ್ಲಿ ಒಂದು ಹೀರೆಕಾಯಿ ಪಲ್ಯನ ಮಾಡಿ ಮುಗಿಸ್ದೆ ನಿಮಗೆ ಇಂಟ್ರಡಕ್ಷನ್ ಜೊತೆಗೆ ಮಾತಾಡ್ಕೊಂತ. ಇವಾಗ ಟೊಮೆಟೊ ಚಟ್ನಿ ಕೂಡ ಮಾಡಾಕತ್ತೀನಿ. ಟೊಮೆಟೊ ಚಟ್ನಿ ಮಾಡೋಕೆ ಒಂದು 4-5 ಹೆಸರು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೀನಿ. ಒಂದು 5 ಟೊಮೆಟೊನೂ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಪಾತ್ರೆಗೆ ಬೆಳ್ಳುಳ್ಳಿ ಏನು ಜಜ್ಜಿಟ್ಕೊಂಡಿವಲ್ಲ ಅದನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಒಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡೀನಿ. ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಚೆಂದಾಗಿ ಸಿಡಿದ್ಮೇಲೆ ಈ ಕಟ್ ಮಾಡಿ ಇಟ್ಕೊಂಡಂಥ ಟೊಮೆಟೊ ಏನೈತಲ್ಲ ಅದನ್ನು ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡಬೇಕು. ಟೊಮೆಟೊ ಚಟ್ನಿ ಮಾಡೋದೇನು ಭಾಳ ಸರಳ ಐತ್ರಿ, ಟೇಸ್ಟ್ನು ಮಸ್ತ್ ಆಗ್ತೈತಿ. ನಾನಿಲ್ಲೇ ಯಾವುದೋ ಒಂದು ವಿಚಾರದ ಬಗ್ಗೆ ನಮ್ಮ ಮನೆಯವ್ರ ಜೊತೆ ಡಿಸ್ಕಸ್ ಮಾಡ್ಕೊತ ಅಡುಗೆ ಮಾಡಕತ್ತೀನಿ. ನೀವು ನೋಡ್ತಿರ್ಬೋದು. ಈಗ ಈ ರೆಸಿಪಿಗಳು ಏನದವ ನೋಡ್ರಿ, ನಮ್ಮ ರೆಸಿಪಿ ಚಾನಲ್ ಒಳಗೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರೋದೈತಿ. ನಿಮಗೆ ರೆಸಿಪಿಗಳೆಲ್ಲ ಲಿಂಕ್ಸನ್ನು ನಾನು ಈ ವಿಡಿಯೋಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಅಲ್ಲಿ ನೀವು ಹೋದ್ರೆ ನನ್ನ ಕುಕ್ಕಿಂಗ್ ಚಾನಲ್ಗೆ ಹೋಗ್ತೀರಿ ಡೈರೆಕ್ಟಾಗಿ. ಅಲ್ಲಿ ಕುಕ್ಕಿಂಗ್ ಚಾನಲ್ನಾಗ ನನ್ನ ವೀಡಿಯೋಸ್ನೆಲ್ಲವೂ ಸ್ಕಿಪ್ ಮಾಡಿದೆ ನೋಡಿರಿ. ನಿಮಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತವೆ ಅವೆಲ್ಲ. ನಾನು ಈಗ ಏನಂದ್ರೆ ಈ ಟೊಮೆಟೊ ಚಟ್ನಿಗೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊತೀನಿ. ಬೇಯಿಸ್ಕೊಂಡು ನೋಡಿರಿ ಟೊಮೆಟೊ ಚಟ್ನಿನೂ ಆಯಿತು. ಆವಾಗ ನಾನು ಗ್ಯಾಸ್ ಕೌಂಟರ್ನ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಏನು ಮಾಡಬೇಕು ಅನ್ನೋದನ್ನು ರೆಡಿ ಮಾಡ್ಕೊತೀನಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಮಾಡಕತ್ತೀನಿ. ಇದಂತೂ ನಮ್ಮ ಮನ್ಯಾಗ ಎವ್ರಿಡೇ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ಜೋಳದ ರೊಟ್ಟಿ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತೈತೆ ರೀ. ಇದು ಮಾಡೋದೂ ಭಾಳ ಸರಳ ಐತಿ. ನೀವು ಜೋಳದ ರೊಟ್ಟಿ ಹೆಂಗೆ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಮಾಡೋದು ನಿಮಗೆ ರೆಸಿಪಿ ಬೇಕಂದ್ರೆ ಕುಕ್ಕಿಂಗ್ ಚಾನಲ್ ಅದಾವ, ಅವಾಗ ಹೇಳ್ದಂಗೆ ಕುಕ್ಕಿಂಗ್ ಚಾನಲ್ನಾಗ ಹಾಕಿರ್ತೀನಿ. ಲಿಂಕ್ಸ್
ಆಲ್ಮೋಸ್ಟ್ ನಾ ಅವತ್ತೇನೇನು ಅಡುಗೆ ಮಾಡಿರ್ತೀನಿ ಅದೆಲ್ಲ ಲಿಂಕ್ಸನ್ನು ನಾನು ಆ ವಿಡಿಯೋ ಡಿಸ್ಕ್ರಿಪ್ಷನ್ನಾಗ ಕೊಟ್ಬಿಟ್ಟಿರ್ತೀನಿ, ಅಲ್ಲಿ ನೀವು ನೋಡ್ಕೊಬೋದು. ಭಾಳ ಸರಳ ಅಡುಗೆಗಳನ್ನ ನೀವು ಮಾಡ್ಬೋದು. ನಿಮ್ಮ ಮನ್ಯಾಗ ಈ ರೂಟೀನ್ನ ನೀವು ಫಾಲೋ ಮಾಡ್ಬೋದು. ಆ ಥರ ನಾನು ವ್ಲಾಗ್ ಚಾನಲ್ ಒಳಗೆ ನನ್ನ ಕಿಚನ್ ರೂಟೀನ್ನ ತೋರಿಸ್ತೀನಿ. ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾವು ದಿನ 8:15 ಅಂದ್ರೆ ನಮ್ಮ ಊಟ ಮುಗಿಸ್ಬಿಟ್ಟಿರ್ತೀವಿ. ಅದಕ್ಕೆ ನಾನು 7 ಗಂಟೆಗೆಲ್ಲ ಅಡುಗೆ ಎಲ್ಲ ಶುರು ಮಾಡ್ಕೊಂಡ್ಬಿಡ್ತೀನಿ. 7 ಗಂಟೆಗೆ ಅಡುಗೆ ನಾನು ಶುರು ಮಾಡಿದ್ದೆ ಅಂದ್ಕೊಂಡ್ರೆ ಒಂದು 8 ಗಂಟೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಕಂಪ್ಲೀಟ್ ಆಗ್ತೈತಿ. ಕಂಪ್ಲೀಟ್ ಆದಮೇಲೆ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ 8:30 ಆಗ್ತೈತಿ. 8:30 ಅನ್ನೋಷ್ಟರಿಗೆ ನಮ್ಮ ಊಟನೂ ಮುಗಿದಿರ್ತೈತಿ. ನಾನು ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾ ಇದ್ದಂಗೆ ಎಲ್ಲರೂ ಊಟ ಮಾಡಿಬಿಡ್ತಾರೆ. ಆಮೇಲೆ ಲಾಸ್ಟ್ಗೆ ನಾನು ಊಟ ಮಾಡ್ತೀನಿ. ಊಟ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ, ಪಾತ್ರೆಗಳೇನಾದರೂ ಇದ್ರೆ ಅದನ್ನೂ ಕ್ಲೀನ್ ಮಾಡಿ ಅವತ್ತಿನ ಕಿಚನ್ ಕೆಲಸ ಎಲ್ಲ ಮುಗಿಸಿ ಹೋಗ್ಬಿಡ್ತೀನಿ ರೀ ಹೊರಗೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ತಕ್ಷಣ ನಮ್ಗೆ ಕಿಚನ್ ಕ್ಲೀನಾಗಿರ್ಬೇಕು. ಆವಾಗ ಅಡುಗೆ ಮಾಡೋಕ್ಕಾಗಲಿ, ಯಾವುದೇ ಕೆಲಸ ಮಾಡೋಕ್ಕಾಗಲಿ ಮನಸ್ಸು ಬರ್ತೈತಿ. ಕಿಚನ್ನು ಹಾಗೆ ಮಸಿ ಇದ್ದು ಹಾಗೆ ಮಲ್ಕೊಂಡ್ಬಿಟ್ರೆ ಮಾರ್ನಿಂಗು ಒಂಥರ ತಲೆ ಬಿಸಿ ಆಗ್ತೈತ್ರಿ. ನೋಡಿದ ತಕ್ಷಣ ಕಿಚನ್ ಕ್ಲೀನ್ ಇರಲಿಲ್ಲ ಅಂದ್ರೆ. ಈಗ ನೋಡಿರಿ, ನಾನು ಹೀರೆಕಾಯಿ ಪಲ್ಯ ಮಾಡಿದ್ದೆ, ಆಮೇಲೆ ಟೊಮೆಟೊ ಚಟ್ನಿ, ಜೋಳದ ರೊಟ್ಟಿ ಎಲ್ಲ ರೆಡಿ ಐತಿ. ಬಿಸಿ ಬಿಸಿ ಅನ್ನ ಕೂಡ ನಾನಿಲ್ಲಿ ಮಾಡೀನಿ. ಕಂಪ್ಲೀಟಾಗಿ ಒಂದು ಅರ್ಧ ಗಂಟೆ ಒಳಗೆ ಫುಲ್ಲು ನಮ್ಮ ಉತ್ತರ ಕರ್ನಾಟಕ ಮೆನ್ಯೂ. ಸೊ ಫ್ರೆಂಡ್ಸ್, ನಿಮಗೆ ಹೆಂಗೆ ಅನಿಸ್ರಿ ಇವತ್ತಿನ ನನ್ನ ಈವ್ನಿಂಗ್ ರೂಟೀನ್, ಅಡುಗೆ ರೂಟೀನ್ ಕಮೆಂಟ್ ಮುಖಾಂತರ ಬರ್ತಿರಿಸೋದನ್ನು ಮರಿಬೇಡ್ರಿ. ಈಗ ಎಲ್ಲ ಅಡುಗೆ ರೆಡಿ ಆಯಿತು, ಎಲ್ಲರದು ಊಟ ಆಯಿತು. ನಾನು ಊಟ ಹಾಕ್ಕೊಂಡು ನಾನು ಊಟ ಮಾಡ್ತೀನಿ. ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಅಂತ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.